ಇವತ್ತು ಶಾಸಕರು ಹೇಳಿರ್ತಕ್ಕಂಥ ಎಲ್ಲ ಹೇಳಿಕೆಗಳು ಓನ್ಲಿ ಪತ್ರಿಕಾ ಹೇಳಿಕೆಗಳಾಗಿ ಮಾತ್ರ ನಿಂತೋಗಿದೆ. ಸ್ಟೇಜ್ಗೆ ವೇದಿಕೆಗಳಲ್ಲಿ ಜನರ ಹತ್ರ ಹೇಳಿ ಚಪ್ಪಾಳೆ ಗಿಟ್ಸ್ಕೊಳ್ಳೋಕ್ಕೆ ಮಾತ್ರ ಸೀಮಿತ ಆಗಿದೆ. ನಾವು ಕೇಳಿರ್ತಕ್ಕಂಥ 5 ರಿಂದ 6 ಯಾವುದೇ ರೀತಿ ಬೇಡಿಕೆಗಳಲ್ಲಿ ಒಂದನ್ನು ಪೂರೈಸಿಲ್ಲ. ಇದನ್ನು ನೋಡಿದ್ರೆ ಅರ್ಥ ಆಗುತ್ತೆ ಶಾಸಕರ ಮನಸ್ಥಿತಿ ಯಾವ ಮಟ್ಟದಲ್ಲಿದೆ, ಯಾಕೆ ರೈತರ ಬಗ್ಗೆ ಈ ಥರ ಮಲತಾಯಿ ಧೋರಣೆ ಮಾಡ್ತಾ ಇದ್ದಾರೆ. ಗೌರಿಬಿದನೂರಿನ ಜನತೆ ಆದಂಥ ನಾವು ಗೌರಿಬಿದನೂರು ನಗರಕ್ಕೊಂದು ನ್ಯಾಯ, ನಗರಗೆರೆ ಹೋಬಳಿಯವ್ರಿಗೊಂದು ನ್ಯಾಯ ಮಾಡ್ತಾರೆ. ಇದು ತುಂಬ ಖಂಡನೀಯವಾದ ಒಂದು ವಿಚಾರ. ಅವರು ತುಂಬ ಪ್ರಜ್ಞಾವಂತರಿದ್ದಾರೆ, ಸಾಮಾನ್ಯ ಜನರನ್ನ ಅರ್ಥ ಮಾಡ್ಕೊಂತಾರೆ ಅಂತ ಅನ್ಕೊಂಡಿದ್ದೀವಿ. ರೈತರಿಗೆ ನೀರಿಲ್ಲ ಅಂದರೆ ಏನು ಅನ್ನೋದು ಗೊತ್ತು, ಶಾಸಕರಿಗೆ ನೀರು ಇಲ್ಲದೆ ಇದ್ರೆ ಬಿಸ್ನೆಸ್ ಹೆಂಗಾಗುತ್ತೆ ಅನ್ನೋದು ಗೊತ್ತು. ಬಹುಶಃ ನೀರಿದ್ರೆ ರೈತರು ಯಾವ ಥರ ಸಮಸ್ಯೆ ಇಲ್ಲದೆ ಇದ್ರೆ ಅನ್ನೋದು ನಮಗೆ ಗೊತ್ತು. ಕುಡಿಯೋ ನೀರಿಂದ ಹಿಡಿದು ಜಾನುವಾರುಗಳಾಗಿ ರೈತರಿಗಾಗಲಿ ಬೇಸಾಯಕ್ಕಾಗಲಿ ನಾವು ತಂದಲ್ಲಿ ಬೆಳೆದಿಲ್ಲ ಹಾಕಿದ್ರೇ ನಗರದ ಮಂದಿ ಆಗಲಿ ಸಿಟಿಯವರಾಗಲಿ ಊಟ ಮಾಡಿ ಇವತ್ತು ನೆಮ್ಮದಿಯಿಂದ ಇರೋದು. ಕುಡಿಯೋಕ್ಕೆ ನೀರು ಕೊಡಬೇಡ ಅಂತ ನಮ್ಮ ಹೋಬಳಿ ಅವರು ಯಾರೂ ಹೇಳಿಲ್ಲ. ಅನ್ಯತಾ ಭಾವಿಸ್ಬಿಟ್ಟು ನೀವು ವೇದಿಕೆಗಳಲ್ಲಿ ನಗರಗೆರೆ ಅವರು ರಾಜಕೀಯ ಮಾಡ್ತಾ ಇದ್ದಾರೆ, ನೀರಿಗೆ ಬೇಕಂತಲೇ ಉದ್ದೇಶಪೂರ್ವಕವಾಗಿ ದುರುದ್ದೇಶದಿಂದ ಮಾತಾಡ್ತಾ ಇದ್ದಾರೆ ಅನ್ನೋ ಇಂಥ ಹೇಳಿಕೆಗಳನ್ನ ನೀವು ಇಲ್ಲಿಗೆ ನಿಲ್ಲಿಸ್ಬಿಟ್ಟು ನೀವು ಕೊಟ್ಟಿರೋ ಮಾತು ಪ್ರಕಾರ ಏನು ಈಗ ಎತ್ತಿನ ಹೊಳೆ ಇಂಪ್ಲಿಮೆಂಟ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ, ಅದನ್ನು ಈ ಕೂಡಲೇ ನಮ್ಗೆ ಜಾರಿ ಮಾಡಿ ಕೆಲಸ ಮಾಡಿ, ಎತ್ತಿನ ಹೊಳೆನೂ ಮಾಡಿ, ನಗರಕ್ಕೆ ನೀರು ತಗೊಂಡು ಅಮೃತ ಯೋಜನೆನೂ ಮಾಡಿ. ಇದಕ್ಕೆ ನಮ್ದು ಯಾವುದೇ ರೀತಿ ವಿರೋಧ ಇಲ್ಲ. ಅದು ಬಿಟ್ಟು ನೀವು ನಾನು ಮಾಡೇ ಮಾಡ್ತೀನಿ, ನಂದು ಅಧಿಕಾರ ಇದೆ ಅಂದರೆ ಸ್ವಾಮಿ 2 ವರ್ಷಕ್ಕೆ ಅಧಿಕಾರ ಮುಗಿಯೋದು, ಮುಂದೆ ಹೊಸಬ್ರು ಬರ್ಬೋದು. ಹಿಂದೆ ಸಾಕಷ್ಟು ವರ್ಷಗಳ ಸಲ ಅಧಿಕಾರ ಮಾಡಿರೋರು ಇದ್ದಾರೆ. ನಾನು ಕಂಡಂಗೆ ಇದುವರೆಗೂ ಇಂಥ ಮೊಂಡುತನ ಮತ್ತು ಬಂಡತನ ಪ್ರದರ್ಶನ ಮಾಡಿರೋ MLA ಯಾರೂ ಇಲ್ಲ. ಯಾಕಪ್ಪ ಅಂದರೆ ರೈತರ ಬಗ್ಗೆ ಇಷ್ಟೊಂದು ಕೀಳು ಮಟ್ಟ ಒಳ್ಳೆಯದಲ್ಲ. ನಿಮಗೆ ರೈತರ ಬಗ್ಗೆ ನೀವು ಸಾಧ್ಯ ಆದರೆ ಡ್ಯಾಮ್ ಕಟ್ಟಿ ಕೆರೆ ಅಭಿವೃದ್ಧಿಗಳು ಮಾಡಿ, ಪಕ್ಕದ ಬಾಗೇಪಲ್ಲಿಯಲ್ಲಿ ಒಂದು ಡ್ಯಾಮ್ ಮಾಡಿದ್ದಾರೆ, ಇವತ್ತು ಅವ್ರಿಲ್ಲ, ನನ್ನ ನೆನೆಸ್ಕೊಂತೀವಿ. ಆ ಪ್ರಯತ್ನ ನಮ್ಮಲ್ಲಿ ಯಾಕೆ ಮಾಡಬಾರ್ದು? ಎಲ್ಲ ರೆಡಿ ಇದ್ರೆ ತಗೊಂಡೋಗೋದು ನೀವೇ ಬೇಕಾ? ತಂದು ಕೊಟ್ಟು ತಗೊಂಡೋಗಿ ಅಂತ ನಾವು ಈ ಒಂದು ಭಾಗದ ರೈತರ ಔದಾರ್ಯ ಗುಣ ನೋಡಿ ತಗೊಂಡೋಗಿ ಅಂತ ಒಪ್ಕೊಂಡಿದ್ದಾರೆ. ಇದನ್ನ ತಾವು ಮಂದಲ್ಲಿ ಇಟ್ಕೊಂಡ್ರೆ ಅಂತ ಕೆರೆ ವಿಚಾರಕ್ಕೆ ಬಂದಾಗ ನಮ್ಮ ಹೋಬಳಿಯ ಎಲ್ಲ ಸಂಘ ಸಂಸ್ಥೆಗಳಿರ್ಬೋದು, ಪಕ್ಷಗಳಿರ್ಬೋದು, ಪಕ್ಷಾತೀತವಾದಂಥ ಹೋರಾಟ ಮಾಡೋದರಲ್ಲಿ ಯಾವುದೇ ರೀತಿ ಇದುವರೆಗೂ ಒಂದು ಹಂತದ ಹೋರಾಟ ನೋಡಿದ್ದೀರಾ. ಮುಂದಿನ ಹೋರಾಟ ಮತ್ತಷ್ಟು ಉಗ್ರವಾಗಿರುತ್ತೆ. ದಯವಿಟ್ಟು ಅರ್ಥ ಮಾಡಿಕೊಂಡು ಆ ಭಾಗದ ಒಂದು 40,000 ಮತದಾರರು ನಿಮಗೆ ವೋಟ್ ಕೊಟ್ಟಿದ್ದಾರೆ. ಅವರು ಮತ್ತು ಅಲ್ಲಿರ್ತಕ್ಕಂಥ ಎಲ್ಲ ವೋಟ್ ಇರೋರೇ ಅಂತಲ್ಲ, ಇಲ್ಲದೇ ಇರೋರನ್ನು ಸಹ ಗಣ್ಯಕ್ಕೆ ತಗೊಂಡು ಒಂದು ಮಾನವೀಯ ಮೌಲ್ಯತೆಯಿಂದ ಆಲೋಚನೆ ಮಾಡಿ ನಮಗೆ ನ್ಯಾಯ ಮಾಡಿಕೊಡಿ. ನಮ್ಮ ಒಂದು ಬೇಡಿಕೆ ನೀರೇರಿಸಿ ನಗರಕ್ಕೆ ಏನು ನೀವು ಮಾತು ಕೊಟ್ಟು ಮಾಡಿದ್ರೆ ಅದನ್ನು ಮಾಡಿ ಅಂತ ನಾನು ಹೇಳ್ತೇನೆ.